ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ದು ಇರಾನ್ನೊಂದಿಗೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇರಾನ್ ಈ ಔಪಚಾರಿಕ ಮಾತುಕತೆಯನ್ನು ತಿರಸ್ಕರಿಸಿದ್ರೂ ಸಹ ಟ್ರಂಪ್ ಹೇಳಿಕೆ ಮಾತ್ರ ಮುಂದುವರೆದಿದೆ. ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದುವುದಿಲ್ಲ, ನನಗೆ ಅನಿಲ ಮತ್ತು ತೈಲಕ್ಕೆ ಸಂಬಂಧಿಸಿದ ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಇರಾನ್ ಅಮೆರಿಕ ಯುದ್ಧ ನಿಲ್ಲಿಸಲು 15 ಅಂಶಗಳ ಒಪ್ಪಂದಕ್ಕೆ ಅಮೆರಿಕ ಪ್ರಸ್ತಾವನೆಯನ್ನ ಇಟ್ಟಿದೆ. ಇದು ಇರಾನ್ಗೆ ತಲುಪಿದೆ ಅಂತ ಪಾಕಿಸ್ತಾನ ಹೇಳಿದೆ. ಆದರೆ ಈ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದೆ. ಯುದ್ಧ ನಿಲ್ಲಿಸಬೇಕಾದ್ರೆ ನಮ್ಮ ಷರತ್ತುಗಳನ್ನು ಪೂರೈಸಬೇಕು ಅಂತಲೂ ಇರಾನ್ ಪಟ್ಟು ಹಿಡಿದಿದೆ. ಇನ್ನು ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ತಾ ಇದೆ ಅಂತ ಇರಾನ್ ವ್ಯಂಗ್ಯವಾಡಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಆತಂಕವನ್ನ ಭಾರತ ಕಡಿಮೆ ಮಾಡಬಲ್ಲದು ಅನ್ನೋ ವಿಶ್ವಾಸವನ್ನ ಅಮೆರಿಕ ವ್ಯಕ್ತಪಡಿಸಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗಲು ನೋಡ್ತಾ ಇದ್ದ ಪಾಕಿಸ್ತಾನದ ಹಡಗನ್ನ ಇರಾನ್ನ IRGC ನೌಕಾಪಡೆ ಅನುಮತಿ ನೀಡದೆ ವಾಪಸ್ ಕಳಿಸಿದೆ. ಅಂತಾರಾಷ್ಟ್ರೀಯ ಶಿಷ್ಟಾಚಾರ ಪಾಲಿಸಿಲ್ಲ ಅನ್ನೋದು ಅವರ ಹೇಳಿಕೆ. ಈ ಹಡಗು ಶಾರ್ಜಾದಿಂದ ಕರಾಚಿಗೆ ಬರಬೇಕಿತ್ತು. ಅಂದಹಾಗೆ 15 ಅಂಶಗಳ ಯೋಜನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲವಾದರೂ ವರದಿಗಳ ಪ್ರಕಾರ ಟ್ರಂಪ್ ಆಡಳಿತ ಇರಾನ್ಗೆ ವಿಧಿಸಿರುವ ಅಂಶಗಳು ಹೀಗಿವೆ. ಓಕೆ, ಈಗ ಟ್ರಂಪ್ ಹಾಗಾದರೆ ಸುಳ್ಳು ಹೇಳ್ತಿದ್ದಾರಾ ಅಥವಾ ನಿಜ ಹೇಳ್ತಿದ್ದಾರಾ? ಈ ಪ್ರಶ್ನೆ ಯಾರನ್ನು ಬೇಕಾದ್ರೂ ಕಾಡ್ಬೋದು. ಯಾಕಂದರೆ ಟ್ರಂಪ್ ಹೇಳಿದ ಇಲ್ಲ ಅನ್ನತ್ತೆ ಇರಾನ್. ಹಾಗಾದರೆ ಟ್ರಂಪ್ ಊಹೆ ಮಾಡ್ಕೊಂಡು ಹಿಂಗೆ ಮಲ್ಕೊಂಡಿದ್ದಾಗ ಆಹಾ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಕನಸಲ್ಲಿ ಲೆಕ್ಕ ಹಾಕೊಂಬಂದು ಹೇಳ್ತಿದ್ದಾರಾ? ಹಾಗಾಗಿರಲಿಕ್ಕಿಲ್ಲ. ಟ್ರಂಪ್ ಹೇಳುತ್ತಿರುವ ಈ ಎಲ್ಲ ಅಂಶಗಳೂ ಥರ್ಡ್ ಪಾರ್ಟಿ ಮೂಲಕ ನಾನು ಅವತ್ತೇ ಹೇಳಿದೆ, ಇರಾನ್ ಜೊತೆ ನೇರವಾಗಿ ಮಾತಾಡ್ತಾ ಇರಲ್ಲ ಮೋಸ್ಟ್ಲಿ ಅಂತ, ಥರ್ಡ್ ಪಾರ್ಟಿಗಳ ಜೊತೆ ಮಾತಾಡ್ತಿರ್ತಾರೆ ಅಂತ. ಇಟ್ ನೀಡ್ ನಾಟ್ ಬಿ ಪಾಕಿಸ್ತಾನ್ ಅಲೋನ್. ಪಾಕಿಸ್ತಾನ ಒಂದೇ ಆಗಬೇಕಾಗಿಲ್ಲ. ಪಾಕಿಸ್ತಾನದ ರೂಪದಲ್ಲೇ ಇನ್ಯಾರ್ದೋ ಜೊತೆನೂ ಮಾತಾಡ್ತಿರ್ತಾರೆ, 2 ಜನದ ಜೊತೆ. ಪಾಕಿಸ್ತಾನಕ್ಕೆ ಆತ್ರ ಏನು ಅಂದರೆ ನಾನು ಸಂಧಾನಕಾರ ಆಗಬೇಕು ಅಂತ. ಭಿಕ್ಷುಕ ದೇಶಕ್ಕೆ ಈಗ ಹೇಗಾದರೂ ಮಾಡಿ ನಾನು ಅಮೆರಿಕದ ಜೊತೆ ಇದ್ದೀನಿ ಅಂತ ತೋರಿಸ್ಕೋಬೇಕು, ಆ ಮೂಲಕ ಲಾಭಕ್ಕೆ ಅಷ್ಟೇ. ಮತ್ತು ಪಾಕಿಸ್ತಾನವನ್ನು ಅಮೆರಿಕ ಸಾರ್ವಕಾಲಿಕವಾಗಿ ಸದಾಕಾಲವಾಗೂ ಬಳಸ್ಕೊಂಡೇ ಬಂದಿರೋ ದೇಶ ಅದು. ಇಲ್ಲೆಲ್ಲ ಭಾರತದಲ್ಲಿ ಯಾರೋ ಆ ಪ್ರತಿಪಕ್ಷದ ನಾಯಕರುಗಳು ಯಾರೋ ಯಾಕೆ ಪಾಕಿಸ್ತಾನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೇಳಿಬಿಟ್ಟು ಡಿಸೈಡ್ ಮಾಡಲ್ಲ ಯಾರುವೆ ಯಾವ ದೇಶದವ್ರ ಜೊತೆ ನಾವು ಸಂಧಾನ ಮಾಡಿಸ್ಕೋಬೇಕು ಅನ್ನೋದನ್ನು. ಭಾರತ ಪಾಕಿಸ್ತಾನಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಅಮೆರಿಕ ಅಯ್ಯೋ ನಾವು ಪಾಕಿಸ್ತಾನ ಬಿಡಪ್ಪ ಇಂಡಿಯಾ ಬೇಜಾರು ಮಾಡ್ಕೊಳ್ಳೋದು ಮಾಡುತ್ತಾ ಅವರು. ಅವ್ರ ಲಾಭಕ್ಕೆ ತಕ್ಕಂತ ಅವ್ರು ಆಯ್ಕೆ ಮಾಡ್ಕೋತಾರೆ. ರಾಹುಲ್ ಗಾಂಧಿ ಬಂದರು ಅಷ್ಟೇ, ಸೋನಿಯಾ ಗಾಂಧಿ ಬಂದರು ಅಷ್ಟೇ. ಕಾಮನ್ ಸೆನ್ಸ್ ಬೇಡವಾ ಎಲ್ಲರಿಗೂ ಸ್ವಲ್ಪನಾರು? ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕಾದ್ರೂ ನಿಮಗೆ ಬ್ರೈನಲ್ಲಿ ಎಲ್ಲಿಂದ ಬರುತ್ತೆ ಆ ಸ್ಪಾರ್ಕ್ ಅಂತ ನಂಗೆ ಅರ್ಥ ಆಗಲ್ಲಪ್ಪ. ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಪಾಕಿಸ್ತಾನ ಯಾವನ್ರಿ ತಡೆಯೋಕ್ಕಾಗತ್ತೆ? ಅವ್ರಿಗೆ ಬೇಕಾಗಿದ್ದವ್ರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ. ಪಾಕಿಸ್ತಾನ ಇಸ್ ಇನ್ ಎ ಬೆಟರ್ ಪೊಸಿಷನ್ ಅಂತ ಅವ್ರಿಗೆ ಅನಿಸಿರ್ಬಹುದು, ಕರೆದಿರ್ತಾರೆ. ಯಾಕೆ ಭಾರತ ವಿಶ್ವಗುರು ಅಂದ್ಬಿಟ್ರೆ ಹಂಗನ್ಬಿಟ್ರೆ ಏನೀಗ? ಹಂಗಂಬಿಟ್ಟು ನಿಮ್ಮನ್ನೇ ಕರಿಬೇಕು ಅಂದ್ರೆ ರೂಲ್ ಇದೆಯಾ? ಸಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ವಿಪಕ್ಷಗಳಿಗೆ ಕೆಲವು ಸರಿ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು. ಆಡಳಿತ ಪಕ್ಷಕ್ಕೆ ಹೆಂಗೆ ನಮ್ರತೆ ಮತ್ತು ವಿಧೇಯತೆ ಇರಬೇಕು ಆ ರೀತಿ. ಸುಳ್ಳು ಹೇಳ್ಬೇಡಿ ಇಂದಂಗೆ ನಾನು ಇರಬೇಕದು. ಹಾಗಾಗಿ ಪಾಕಿಸ್ತಾನಕ್ಕೆ ಇವತ್ತು ಯಾರಾದ್ರೂ $1 ಬಿಲಿಯನ್ ಕೊಡ್ತೀವಿ ನಿನಗೆ ಅಂದರೆ ಅವ್ರು ಕಾಲ್ಗೋಗಿ ಪಾಕ್ ಪೂಜೆ ಮಾಡಿ ನೀರು ಕುಡಿತಾರೆ ಬೇಕಾದ್ರೆ. ಅವರು ಪರಿಸ್ಥಿತಿ ಅವ್ರದ್ದು ಹಾಗಿದೆ. ನಮ್ಮಲ್ಲಿ ಅದ್ಯಾವುದೋ ಕ್ರಿಕೆಟ್ ಟೀಮನ್ನು $1.5 ಬಿಲಿಯನ್ಗೆ ಮಾರ್ಬಿಡ್ತಾರೆ, ಯಾವುದೋ ಕ್ರಿಕೆಟ್ ಟೀಮನ್ನು. ಅಲ್ಲಿ ಪಾಕಿಸ್ತಾನದ ದೇಶ $1 ಬಿಲಿಯನ್ ಕಾಯ್ತಾ ಕೂತಿದೆ. ಯಾರು ಕೊಟ್ಟರೆ ಅಪ್ಪ ತಗೊಂಬ ಇಲ್ಲ ಒಂದು ಪ್ರತಿಮೆ ಮಾಡಿ ಹಾಕ್ಬಿಡೋಣ ದೇಶದಲ್ಲೆಲ್ಲ ಕಡೆ ಅಂತ. ಆ ಸ್ಟೇಜಲ್ಲಿದೆ ಅವ್ರ ದೇಶದ ಪರಿಸ್ಥಿತಿ. ಹಾಗಾಗಿ ನೀವು ಅದನ್ನು ನಿರೀಕ್ಷೆ ಮಾಡ್ತೀವಿ. ಟ್ರಂಪ್ ಮಾತಾಡ್ತಿರೋದ್ರಲ್ಲಿ ಕಳಿಸಿರೋ ಬಹುದಾದಲ್ಲಿ 1 ತಿಂಗಳು ಕದನ ವಿರಾಮ ಅಂತೆ, ಅಣ್ವಸ್ತ್ರ ನಾಶ ಆಗಬೇಕು ಅಂತಾರೆ. ನಾವು ಯಾವತ್ತಿಗೂ ಅಣ್ವಸ್ತ್ರ ಇಟ್ಕೊಳ್ಳಲ್ಲ ಅಂತ ಹೇಳಬೇಕು. ಮತ್ತು ಇರಾನ್ನ ಭೂಮಿ ಮೇಲೆ ಅಣ್ವಸ್ತ್ರದ ಯುರೇನಿಯಂ ಎನ್ರಿಚ್ಮೆಂಟನ್ನು ಎಂದಿಗೂ ಮಾಡಲ್ಲ ಅಂತ ಹೇಳಬೇಕು. ಇರೋದನ್ನೆಲ್ಲ IAEAಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಹ್ಯಾಂಡ್ ಓವರ್ ಮಾಡಿಬಿಡಬೇಕು. ಅದೇ 400 kg 370 kg ಇದೆ ಅದನ್ನ. ನಟಾನ್ ಮತ್ತು ಇಸ್ಫಹಾನ್ ಮತ್ತು ಫೋರ್ಡೋ ಸೌಲಭ್ಯಗಳನ್ನೇನಿದೆ ಅವ್ರದ್ದು ಅಂದರೆ ಅವ್ರದ್ದು ಪರಮಾಣು ಸ್ಥಾವರಗಳ ರೂಪದಲ್ಲಿ ಏನಿದೆ ಅದನ್ನೆಲ್ಲ ನಾಶ ಮಾಡಿಬಿಡಬೇಕು ಅಂತ ಇದ್ದಾರೆ. ಹಾರ್ಮುಜ್ ಜಲಸಂಧಿಯ ಉಚಿತ ಸಮುದ್ರ ಸಂಚಾರಕ್ಕೆ ಮುಕ್ತವಾಗಿರೋದನ್ನು ಖಾತರ್ಪಡಿಸಬೇಕು ಅಂತಾರೆ. ಈ ಥರದ್ದೆಲ್ಲ ಹೇಳಿದ್ದಾರೆ. ಮಿತಿ, ಕ್ಷಿಪಣಿ ವ್ಯಾಪ್ತಿ, ದಾಸ್ತಾನು ಸಾವಿರಾನೇ ಇರಬೇಕು, ಅದ್ರ ಮೇಲೆ ಇರಬಾರ್ದು ಅವ್ರದ್ದು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇರಾನ್ ಹೇಳ್ತಾ ಇದೆ, ಆಲ್ ರೈಟ್, ಪರ್ಷಿಯನ್ ಕೊಲ್ಲಿನಲ್ಲಿ ಅಮೆರಿಕದ ನೆಲೆಗಳೇ ಇರಬಾರ್ದು. ಅಂದರೆ ಕತಾರಲ್ಲಿ, ಕುವೈಟಲ್ಲಿ, ಸೌದಿನಲ್ಲಿ ಅಲ್ಲಿ ಅಮೆರಿಕದ ನೆಲೆಗಳು ಇರಕೂಡ್ದು ಯಾವುದುವೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿನ ಕೈ ಬಿಡಬೇಕು. ಅಂದರೆ ಅರ್ಥ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಅಂತ ಏನಿದೆ UN ಅವರನ್ನು ರಕ್ಷಣೆ ಮಾಡಬೇಕು. ಈಗಿರುವ ನಷ್ಟವನ್ನು ಭರಿಸಬೇಕು. ಅದು ಸಾಧ್ಯವಿಲ್ಲದೆ ಇರೋದು. ಇರಾನ್ ಆರ್ಥಿಕತೆ ಮೇಲೆ ಎಲ್ಲ ನಿರ್ಬಂಧ ಇದು ಇಬ್ಬರೂ ಹೇಗೆ ಅಂತಂದರೆ ಇನ್ನೇನು ಹೊಡೆದಾಟ ಆಗ್ಬೋದು. ಅದಕ್ಕೆ ಮೊದಲು ಏನೋ ಮಾಡ್ತೀಯಾ ಅಂತ ಒಬ್ರಿಗೊಬ್ರು ಸುಮ್ಮನೆ ಇಬ್ಬರು ಏನೂ ಮಾಡಲ್ಲ, ಸುಮ್ಮನೆ ಏನೋ ಮಾಡ್ತೀಯಾ ಅಂತ ಆಡ್ತಾ ಇರ್ತಾರೆ. ಇದು ಹಂಗಿದೆ. ಈಗ
ಇಬ್ಬರು ಒಬ್ರನ್ನೊಬ್ರು ಸೈಜ್ ಅಪ್ ಮಾಡ್ತಿದ್ದಾರೆ, ಯಾರು ಯಾವ ಲೆವೆಲ್ಗೆ ಬಗ್ತಾರೆ ನೋಡ್ಕೊಳ್ಳೋಣ ಅಂತ. ಅಲ್ಟಿಮೇಟ್ಲಿ ಯಾರು ಒಬ್ಬರು ಬಗ್ಗಬೇಕು ಇದರಲ್ಲಿ, ಬಗ್ತಾರೆ. ನನ್ನ ಪ್ರಕಾರದಲ್ಲಿ ಬಗ್ಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು 15 ದಿನ ಹಿಂದಕ್ಕೆ ಹೋಗ್ಬೋದು, 15 ದಿನ ಮುಂದಕ್ಕೆ ಹೋಗ್ಬೋದು, ಅದು ಬೇರೆ ವಿಚಾರ, ಅದು ಬಗ್ಲೇಬೇಕು. ಮೂರನೇದು, ಇರಾನ್ ಬಹಳ ದೀರ್ಘಕಾಲ ತನ್ನ ಈ ಪ್ರತಾಪದ ಎದೆ ಉಬ್ಬಿಸಿ ನಡೆಯುತ್ತಿರುವ ಆಟವನ್ನು ತೋರಿಸ್ಲಿಕ್ಕೆ ಆಗಲ್ಲ ಇರಾನ್ ಕೈಲಿ. ನನ್ನ ಪ್ರಕಾರ ಲಾಂಗರ್ ದಿ ಪೊಸಿಷನ್ 2 ಪ್ರಾಬ್ಲಮ್ ಆಗುತ್ತೆ. ಇರಾನ್ಗೆ ಅದನ್ನು ಸಸ್ಟೈನ್ ಮಾಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಅನುಭವಿಸುತ್ತೆ. ಈಗ ಇರಾನ್ ದಾಳಿ ಮಾಡ್ತಾ ಇದೆ, UAE ಆಗಲಿ ಬೇರೆ ಗಲ್ಫ್ ರಾಜ್ಯಗಳಾಗಲಿ ಎಲ್ಲ ಸುಮ್ಮನಿದ್ದಾರೆ. ನಾಳೆ ಅವರೆಲ್ಲ ತಿರುಗಿ ಬಿದ್ದು ಇರಾನ್ ಒಳಕ್ಕೂ ಒಂದು ಶಿಪ್ ಬರಬಾರ್ದು ಅಂತಂದರೆ ಇರಾನ್ ಕತೆ ಏನಾಗಬೇಕು? ಇರಾನು ಇಂಪೋರ್ಟ್ ಮಾಡುತ್ತಲ್ಲ ಬೇಕಾದಷ್ಟನ್ನ, ಆಯಿಲ್ ಕುಡಿದ್ಬಿಟ್ಟು ಬದುಕಕ್ಕಾಗಲ್ವಲ್ಲ, ಅದೊಂದೇ ಅಲ್ವಲ್ಲ ಇರಾನ್ ಪರಿಸ್ಥಿತಿ. ಅವಾಗೇನು ಮಾಡ್ತಾರೆ ಇರಾನು? ಹಂಗಾಗಲ್ಲ, ಅದು ಇರಾನಿಗೆ ವರ್ಕ್ ಆಗಲ್ಲ ಹಾಗೆ, ಅದು ನಂಬರ್ 1. ಆದರೆ ಅಮೆರಿಕಕ್ಕೂ ದೊಡ್ಡ ಸಮಸ್ಯೆ ಇದೆ, ದೀರ್ಘಕಾಲದ ಯುದ್ಧ ಮುಂದುವರೆದು ಬಿಟ್ರೆ. ಈಗಾಗಲೇ ಟ್ರಂಪಿನ ಈ ಯುದ್ಧ ನೀತಿಯನ್ನು ಅಮೆರಿಕದ ಜನ ತೀವ್ರವಾಗಿ ವಿರೋಧಿಸೋಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರದ್ದು ಗ್ಯಾಸ್ ಪ್ರೈಸಸ್ಸು ಬಾಯಿಗೆ ಬಂದಂಗೆ ಜಾಸ್ತಿ ಆಗ್ತಾ ಇದೆ ಅಮೆರಿಕದಲ್ಲಿ. ಹಾಗಾಗಿ ಅಲ್ಲಿ ಅಮೆರಿಕದ ಅಧ್ಯಕ್ಷರು ಸಮಸ್ಯೆ ಎದುರಿಸ್ತಾರೆ. ಅವ್ರಿಗೆ ಏನು ಸಮಸ್ಯೆ ಸರ್? ಅವ್ರು 4 ವರ್ಷಕ್ಕೆ ಆಯ್ಕೆಯಾಗಿರೋರಲ್ವೇ, ಅವ್ರನ್ನೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಅಂತಂದರೆ? ಇಲ್ಲ, ನವೆಂಬರ್ನಲ್ಲಿ ನಮ್ಮ ದೇಶದ ಥರನೇ ಅಲ್ಲೂ ಬೈ ಎಲೆಕ್ಷನ್ ಬಂದಿದೆ ಸೆನೆಟ್ದು. ಅದರಲ್ಲಿ ಸೋತ್ರೆ ಟ್ರಂಪ್ಗೆ ವಿಪರೀತವಾದ ಮುಖಭಂಗ ಆಗ್ಬಿಡುತ್ತದು ಆಮೇಲೆ. ಹಾಗಾಗಿ ಎರಡೂ ಕಡೆಗೆ ಸಮಸ್ಯೆ ಇದೆ, ಇಬ್ಬರಿಗೂ ಗೊತ್ತಿದೆ ನಮ್ಮ ಲಿಮಿಟೇಷನ್ಗಳು ಏನು ಅನ್ನೋದು. ಹಾಗಾಗಿ ಒಂದು ಹಂತಕ್ಕೆ ಬರಬೇಕು ಅನಿಸುತ್ತೆ, ನೋಡೋಣ ಏನಾಗುತ್ತೆ. ಎಕ್ಸೆಪ್ಟ್ ಗಲ್ಫ್ ರಾಜ್ಯಗಳು ಕೈ ಹಾಕದೇ ಇದ್ದರೆ, ಒಮ್ದುಗೇಳೆ GCC ದೇಶಗಳು ಅಂದರೆ ಕುವೈಟು, ಒಮಾನು, ಖತರು, ಅಬುದಾಬಿ, ದುಬೈ, ಇವರೆಲ್ಲರೂ, ಬಹರೇನು, ಇವರೆಲ್ಲರೂ, ಸೌದಿನೂ ಸೇರಿ ಅಟ್ ಎನಿ ಕಾಸ್ಟ್ ನಾವು ಇವನಿಗೆ ಬಿಡಬಾರ್ದು, ಈ ಸರಿ ಇರಾನ್ಗೆ ಪಾಠ ಕಲಿಸ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರೆ ಆಗ ಈ ಯುದ್ಧ ತಕ್ಷಣಕ್ಕೆ ನಿಲ್ಲಿಕ್ಕಿಲ್ಲ. ಮತ್ತು ಇಸ್ರೇಲ್ಗೆ ಈ ಯುದ್ಧ ಅಡ್ಡಂಬಡ್ಡೆ ನಿಲ್ಲಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇದು ಒನ್ಸ್ ಫಾರ್ ಆಲ್ ಸೆಟ್ಲ್ ಆಗಬೇಕು ಅಂತಿದೆ. ನೋಡೋಣ.